ಹಲೋ ಎವ್ರಿವನ್, ನಮಸ್ತೆ ಎಲ್ಲರಿಗೂ. ನಾವಿವತ್ತು 2013 ಕೆಸೆಟ್ ಪ್ರಶ್ನೆ ಪತ್ರಿಕೆ ಪೇಪರ್ 2ನ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ನ ನಾವು ನೋಡ್ತಾ ಇದ್ದೀವಿ. ಸೊ ಇದರಲ್ಲಿ ಮೊದಲನೇ ಕ್ವೆಶ್ಚನ್ ಬಂದು ಓಝೋನ್ ಡೇ, ವರ್ಲ್ಡ್ ಎನ್ವೈರನ್ಮೆಂಟ್ ಡೇ ಆ್ಯಂಡ್ ನ್ಯಾಷನಲ್ ಪೊಲ್ಯೂಷನ್ ಪ್ರಿಸರ್ವೇಷನ್ ಡೇ ಆರ್ ಸೆಲೆಬ್ರೇಟೆಡ್ ಆನ್. ಈ ಕ್ವೆಶನ್ಗೆ 4 ಆಪ್ಷನ್ಸ್ ಇದೆ, ನೀವು ನೋಡ್ತಾ ಇರ್ಬೋದು. ಇದರಲ್ಲಿ ಕರೆಕ್ಟ್ ಆನ್ಸರ್ನ ಚೂಸ್ ಮಾಡಬೇಕು. ಸೊ ಆಬ್ವಿಯಸ್ಲಿ ನೀವು ಮುಂಚೆಯಿಂದನೂ ಗೊತ್ತಿರುತ್ತೆ ಏನಂತಂದರೆ ವರ್ಲ್ಡ್ ಎನ್ವೈರನ್ಮೆಂಟ್ ಡೇ ಈಸ್ ಸೆಲೆಬ್ರೇಟೆಡ್ ಆನ್ June 5th. ಯು ಮಸ್ಟ್ ಹ್ಯಾವ್ ರೆಡ್ ದಿಸ್. ಸೊ June 5th ಎಲ್ಲಿದೆ ಆಪ್ಷನ್? ಆಪ್ಷನ್ ಸಿನಲ್ಲಿ ಇದೆ. ಸೊ ಈ ಆಪ್ಷನ್ ಸಿನ ಕರೆಕ್ಟ್ ಆನ್ಸರ್ ಆಗಿದೆ. ಇವಾಗ ನಮಗೆ ಇನ್ನೆರಡರ ಬಗ್ಗೆ ತಿಳ್ಕೊಳ್ತಾ ಇದ್ದೀವಿ. ಓಝೋನ್ ಡೇ ಸೆಪ್ಟೆಂಬರ್ 16th, ಅದೇ ರೀತಿಯಾಗಿ ನ್ಯಾಷನಲ್ ಪೊಲ್ಯೂಷನ್ ಪ್ರಿಸರ್ವೇಷನ್ ಡೇ ಬಂದು December 2nd. ಸೊ ಇದಾದಮೇಲಿಂದ ನಾವು ಮತ್ತೆ ಇನ್ನೇನು ತಿಳ್ಕೊಬೇಕು ಈ ಕಾನ್ಸೆಪ್ಟ್ನಲ್ಲಿ ಅಂತ ಅಂದರೆ ಥೀಮ್ ಇಂಪಾರ್ಟೆಂಟ್ ಆಗುತ್ತೆ. ಸೊ 2025 ಥೀಮ್ ಬಂದು ಓಝೋನ್ ಡೇ ಥೀಮ್ ಹೇಳ್ತಾ ಇರೋದು 2025 ಫ್ರಮ್ ಸೈನ್ಸ್ ಟು ಗ್ಲೋಬಲ್ ಆ್ಯಕ್ಷನ್. ವೆರಾಸ್ 2025 ವರ್ಲ್ಡ್ ಎನ್ವೈರನ್ಮೆಂಟ್ ಡೇ ಥೀಮ್ ವಿಚ್ ಇಸ್ ಸೆಲೆಬ್ರೇಟೆಡ್ ಆನ್ June 5th ಬಂದು ಬೀಟ್ ಪ್ಲಾಸ್ಟಿಕ್ ಪೊಲ್ಯೂಷನ್. 2026 ಥೀಮ್ ಆಫ್ ವರ್ಲ್ಡ್ ಎನ್ವೈರನ್ಮೆಂಟ್ ಡೇ ಕೂಡ ಬಿಡುಗಡೆ ಮಾಡಿದ್ದಾರೆ. ಇಟ್ ಈಸ್ ಕ್ಲೈಮೇಟ್ ಆ್ಯಕ್ಷನ್. ಹಾಗೆ ವರ್ಲ್ಡ್ ಪೊಲ್ಯೂಷನ್ ಪ್ರಿಸರ್ವೇಷನ್ ಡೇ ವಿಚ್ ಇಸ್ ಸೆಲೆಬ್ರೇಟೆಡ್ ಆನ್ December 2nd. ಇದ್ರ 2025 ಥೀಮ್ ಬಂದು ಇನ್ನೋವೇಟಿವ್ ಸೊಲ್ಯೂಷನ್ಸ್ ಫಾರ್ ಪೊಲ್ಯೂಷನ್ ಕಂಟ್ರೋಲ್, ಶೇಪಿಂಗ್ ಅ ಸಸ್ಟೈನಬಲ್ ಫ್ಯೂಚರ್. ಸೊ ಎರಡನೇ ಕ್ವೆಶ್ಚನ್ಗೆ ಹೋಗೋಣ. ವೆನ್ chlorofluorocarbon splits to release chlorine, one atom of chlorine converts how many molecules of ozone into oxygen ಅಂತ ಕೇಳಿದ್ದಾರೆ. ಸೊ ಇದರಲ್ಲಿ ನಿಮಗೆ ಗೊತ್ತು 1,00,000 or 1,000,000 ಅನ್ನೋ ಆಪ್ಷನ್ ಸರಿ ಹೋಗುತ್ತೆ. ನೀವು ನೋಡ್ಬೋದು ಇಲ್ಲಿ 1,00,000 ಅಥವಾ 1,000,000. ಯು ಹ್ಯಾವ್ ನಾಟ್ ರೆಡ್ ದಿಸ್ 2,00,000 ಅಥವಾ 40,00,000 ಅನ್ನೋ ಆನ್ಸರ್ನ ನೀವು ಎಲ್ಲೂ ಓದಿರಲ್ಲ. ಸೊ ಈ ಎರಡನ್ನೂ ತೆಗ್ದಾಕ್ತಾ ಇದ್ದೀನಿ ನಾನು. ಈ ಎರಡು ಆಪ್ಷನ್ ಹೋಯಿತು. ಈಗ ನಿಮಗೆ ಉಳಿದಿರೋದು 1,00,000 ಮತ್ತು 1,000,000. 1,00,000 ಅಂತಂದ್ರೇನು 1 × 10⁵ ಬರುತ್ತೆ. ಅಥವಾ 1,000,000 ಅಂತಂದ್ರೇನು 1 × 10⁶. 10⁶ ಇದು 1,000,000. ಆದರೆ ನೀವೆಲ್ಲ ಓದ್ಕೊಂಡು ಬಂದಿರ್ತೀರ 1 ಪಕ್ಕ 5 zeros ಇರುತ್ತೆ. ಸೊ ದ ಕರೆಕ್ಟ್ ಆಪ್ಷನ್ ಯಾವುದಪ್ಪ ಅಂತಂದರೆ 1,00,000 ಈಸ್ ಯುವರ್ ಕರೆಕ್ಟ್ ಆಪ್ಷನ್. ನೆಕ್ಸ್ಟ್ ಒನ್, ಥರ್ಡ್ ಕ್ವೆಶ್ಚನ್. ಅಮಾಂಗ್ ದ ಫಾಲೋಯಿಂಗ್ ವಿಚ್ ಗ್ಯಾಸ್ ಈಸ್ ಫೌಂಡ್ ಇನ್ ಮ್ಯಾಕ್ಸಿಮಮ್ ಕಾನ್ಸಂಟ್ರೇಷನ್ ಇನ್ ದ ಅಟ್ಮಾಸ್ಫಿಯರ್ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಕೊಟ್ಟಿರೋ ಗ್ಯಾಸಸ್ನ ನೋಡಿ, ಝೆನಾನ್, ಆರ್ಗಾನ್ ಆ್ಯಂಡ್ ಕ್ರಿಪ್ಟಾನ್. ಓಕೆನಾ? ಇವೆಲ್ಲನೂ ಏನು ಇನರ್ಟ್ ಗ್ಯಾಸಸ್ ಆಗಿದೆ. ನೀವು ದ ಕಾಂಪೋಸಿಷನ್ ಆಫ್ ಅಟ್ಮಾಸ್ಫಿಯರ್ನ ಓದುವಾಗ ಏನಂತ ಬರುತ್ತೆ? ನೈಟ್ರೋಜನ್ ಫಸ್ಟ್ ಬರುತ್ತೆ ವಿಚ್ ಕನ್ಸಿಸ್ಟ್ ಆಫ್ 78%. ಆಕ್ಸಿಜನ್ ಎಷ್ಟು ಪರ್ಸೆಂಟೇಜ್ ಇದೆ? 21%. ಆ್ಯಂಡ್ ಅದರ್ ಗ್ಯಾಸಸ್ ಅಂತ ಕೊಟ್ಟು ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ? ಆರ್ಗನ್, ಕಾರ್ಬನ್ ಡೈಆಕ್ಸೈಡ್ ಆ್ಯಂಡ್ ವಾಟರ್ ವೇಪರ್ ಅಂತ ಕೊಡ್ತಾರೆ. ಸೊ ಇದರಿಂದ ನಿಮ್ಗೆ ಏನು ಗೊತ್ತಾಗುತ್ತೆ? ದ ಪರ್ಸೆಂಟೇಜ್ ಆಫ್ ಆರ್ಗನ್ ಹ್ಯಾಸ್ ಮೋರ್ ಕಾನ್ಸಂಟ್ರೇಷನ್ ಇನ್ ದ ಅಟ್ಮಾಸ್ಫಿಯರ್ ವಿಚ್ ಈಸ್ ಆಫ್ 0.93%. ಸೊ ಹಾಗಾಗಿ ವಾಟ್ ಯು ಕ್ಯಾನ್ ಸೇ ಇಸ್ ಆರ್ಗನ್ is the right answer over here. Okay na? Argon is the right answer over here. ಅದೇ ಝೆನಾನ್ ಮತ್ತು ಕ್ರಿಪ್ಟಾನ್ ಕೂಡ ಇನರ್ಟ್ ಗ್ಯಾಸಸ್ ಏನೇ, ಆದರೆ ಅದು ದೋಸ್ ಟು ಗ್ಯಾಸಸ್, ಇನರ್ಟ್ ಗ್ಯಾಸಸ್, ದೇ ಆರ್ ಪ್ರೆಸೆಂಟ್ ಇನ್ ವೆರಿ ಟ್ರೇಸ್ ಅಮೌಂಟ್ಸ್. ಅಂತಂದರೆ ತುಂಬಾ ಅದ್ರ ಕಾನ್ಸಂಟ್ರೇಷನ್ ತುಂಬಾ ಕಡಿಮೆ ಇರುತ್ತೆ. ವೆರಾಸ್ ಝೆನಾನ್ ಕಾನ್ಸಂಟ್ರೇಷನ್ ಬಂದು 0.087 ppm ಇದ್ದರೆ ಕ್ರಿಪ್ಟಾನ್ ಕಾನ್ಸಂಟ್ರೇಷನ್ ಬಂದು 1.14 ppm ಅಂತಂದರೆ ಪಾರ್ಟ್ಸ್ ಪರ್ ಮಿಲಿಯನಲ್ಲಿ. RH ಅಂತ ಇದೆ ಅಲ್ವಾ, ಇದೇನು ಅಂತಂದರೆ ಇಟ್ ಈಸ್ ನಾಟ್ ಅನ್ ಇನರ್ಟ್ ಗ್ಯಾಸ್ ಬಟ್ ಇಟ್ ಈಸ್ ಅ ಮೆಟಲ್. ಈ ರೋಡಿಯಂ ಅನ್ನೋ ಮೆಟಲ್ ಎಲ್ಲಿ ಸಿಗುತ್ತೆ ಅಂತಂದರೆ ಅರ್ತ್ ಕ್ರಸ್ಟ್ನಲ್ಲಿ ಸಿಗುತ್ತೆ. ಸೊ ನಿಮಗೆ
ಆನ್ಸರ್ ಅಂದರೆ ಯಾವ ಥರ ಎಲಿಮಿನೇಟ್ ಮಾಡಬೇಕು ಅನ್ನೋದು ಗೊತ್ತಾಗ್ತಿದೆ ಅಂತ ಭಾವಿಸ್ತಾ ಇದ್ದೀನಿ. ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ. ವಾಟ್ ಮೆಟೀರಿಯಲ್ ಈಸ್ ಜನರಲಿ ಯೂಸ್ಡ್ ಆಸ್ ಅ ಕೂಲೆಂಟ್ ಇನ್ ಬ್ರೀಡರ್ ರಿಯಾಕ್ಟರ್ಸ್ ಅಂತ ಕೇಳಿದ್ದಾರೆ. ಸೊ ಕೂಲೆಂಟ್ ಅಂತ ಅಂದಾಗ ಸಮಥಿಂಗ್ ವಿಚ್ ಈಸ್ ಯೂಸ್ ಟು ಕೂಲ್ ದ ಸಿಸ್ಟಮ್ ಅಲ್ವಾ. ಸೊ ನೀವು ನೋಡ್ಬೋದು ಇಲ್ಲಿ ಆಪ್ಷನ್ಸ್ ಏನಂತ ಇದೆ ಅಂತಂದರೆ ಬಯೋಫ್ಯೂಯಲ್ ಅಂತ ಇದೆ, ಎಲ್ ಪಿ ಜಿ ಇದೆ, ಡೀಸೆಲ್ ಇದೆ. ಈ ಮೂರು ಏನಂತ ಅಂದರೆ ದೇ ಆರ್ ದ ಫ್ಯೂಯಲಿಂಗ್ ಏಜೆಂಟ್ಸ್. ಬಯೋಫ್ಯೂಯಲ್ ಈಸ್ ಆಲ್ಸೋ ಕ್ಯಾನ್ ಬಿ ಯೂಸ್ಡ್ ಆಸ್ ಅ ಫ್ಯೂಯಲಿಂಗ್ ಏಜೆಂಟ್ ಇನ್ ಬಸ್ಸಸ್. ಇವಾಗೆಲ್ಲ ಎಥನಾಲ್ ಬಳಸ್ತಾ ಇದ್ದಾರಲ್ಲ, ಸೇಮ್ ವೇ. ಎಲ್ ಪಿ ಜಿ ಅಂತಂದರೆ ನೀವು ಮನೆಯಲ್ಲಿ ಬಳಸ್ತೀರಲ್ವಾ, ಗ್ಯಾಸ್ ಸಿಲಿಂಡರ್ಸ್ನಲ್ಲಿ ಯೂಸ್ ಮಾಡುವಂಥದ್ದು, ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್. ಡೀಸೆಲ್ ಇದು ಕೂಡ ವೆಹಿಕಲ್ಸ್ನಲ್ಲಿ ಬಳಸುವಂಥದ್ದು. ಸೊ ದೀಸ್ ಆರ್ ಆಲ್ ದ ಏಜೆಂಟ್ಸ್ ವಿಚ್ ಈಸ್ ಯೂಸ್ ಟು ರನ್ ದ ಸಿಸ್ಟಮ್. ಸೊ ನಿಮಗೆ ಉಳ್ಕೊಳ್ಳೋ ಆಪ್ಷನ್ ಯಾವುದು? ಲಿಕ್ವಿಡ್ ಸೋಡಿಯಂ. ದಿಸ್ ಈಸ್ ದ ರೈಟ್ ಆನ್ಸರ್. ಆರ್ ಯು ಗೆಟಿಂಗ್ ಹೌ ಟು ಎಲಿಮಿನೇಟ್ ದ ಆಪ್ಷನ್ಸ್? ಸೊ ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ. ಹೋಪ್ ಈ ಕ್ವೆಶನ್ ಕಾಣಿಸ್ತಾ ಇದೆ ಅಂತ. ಇನ್ ದ ಕಾನ್ಸೆಪ್ಚುಯಲ್ ಮಾಡೆಲ್ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ದ ಬ್ರಾಡ್ ಮಿಡಲ್ ಸೆಕ್ಟರ್ ಆಫ್ ದಿಸ್ ಗ್ರೇಡಿಯಂಟ್ ರೆಪ್ರೆಸೆಂಟ್ಸ್ ವಿತ್ ಝೋನ್ ಅಮಾಂಗ್ ದ ಫಾಲೋಯಿಂಗ್ ಅಂತ ಕೇಳಿದ್ದಾರೆ. ವೆರೆನ್ ದ ಗ್ರಾಫ್ ಯಾವ್ದ್ರ ನಡುವೆ ಪ್ಲಾಟ್ ಮಾಡಿದ್ದಾರೆ ಅಂತಂದರೆ ಎಕ್ಸ್ ಆಕ್ಸಿಸ್ನಲ್ಲಿ ದೇ ಹ್ಯಾವ್ ಗಿವನ್ ದ ಎನ್ವೈರನ್ಮೆಂಟಲ್ ಫ್ಯಾಕ್ಟರ್, ವೆರಾಸ್ ಇನ್ ದ ವೈ ಆಕ್ಸಿಸ್ ದ ಪರ್ಸೆಂಟೇಜ್ ಆಫ್ ಸರ್ವೈವಬಿಲಿಟಿನ ಕೊಟ್ಟಿದ್ದಾರೆ. ಸೊ ದಿಸ್ ಬ್ರಾಡ್ ರೀಜನ್ ಅಂತಂದರೆ ಇಲ್ಲಿ ಕರ್ವ್ ಬಂದಿದೆ ಅಲ್ವಾ, ಇದನ್ನ ಬೆಲ್ ಶೇಪ್ ಕರ್ವ್ ಅಂತಲೂ ಕರೀತಾರೆ. ದಿಸ್ ಝೋನ್ ಇಸ್ ನೋನ್ ಆಸ್ ದ ಝೋನ್ ಆಫ್ ಟಾಲರೆನ್ಸ್. ಓಕೆನಾ, ಎಂಟೈರ್ ರೇಂಜ್ನ ಝೋನ್ ಅಂತ ಕರಿತೀವಿ. ಇಟ್ ಈಸ್ ನೋನ್ ಆಸ್ ಝೋನ್ ಆಫ್ ಟಾಲರೆನ್ಸ್ ಅಂತ ಕರಿತೀವಿ. ವೆರಿನ್ ದ ಹೈಯೆಸ್ಟ್ ಪಾಯಿಂಟ್ ಇನ್ ದಿಸ್ ಝೋನ್ ಇಸ್ ಇದನ್ನ ಆಪ್ಟಿಮಲ್ ಕಂಡೀಷನ್ ಫಾರ್ ಸರ್ವೈವಲ್ ಅಂತ ಕರಿತೀವಿ. ಸೊ ಕರೆಕ್ಟ್ ಆಪ್ಷನ್ ಏನಾಗುತ್ತೆ? ಆಪ್ಷನ್ ಎ, ಝೋನ್ ಆಫ್ ಟಾಲರೆನ್ಸ್. ಐ ಹೋಪ್ ಇದು ಈಸಿ ಕ್ವೆಶನ್ ಆಗಿದೆ. ಕ್ವೆಶನ್ ನಂಬರ್ 6. ದ ಟರ್ಮ್ ಸ್ಮಾಗ್ ವಾಸ್ ಕಾಯಿನ್ಡ್ ಬೈ ಅಂತ ಕೇಳಿದ್ದಾರೆ. ಯು ಆಲ್ ನೋ ದಟ್ smog refers to smoke plus fog. It was coined by Dr. Henry Antoine Desvoix ಅನ್ನೋರು ಕಾಯಿನ್ ಮಾಡಿದ್ದಾರೆ. ದಿಸ್ ಟರ್ಮ್ ವಾಸ್ ಅಟ್ ಫಸ್ಟ್ ಯೂಸ್ಡ್ ಇನ್ 1905 ಇನ್ ಲಂಡನ್ನಲ್ಲಿ. ಸೊ ನೆಕ್ಸ್ಟ್ ಕ್ವೆಶನ್ ನಂಬರ್ 7. ಪಾಪ್ಯುಲೇಷನ್ ಡೆನ್ಸಿಟಿ ಈಸ್ ಎಕ್ಸ್ಪ್ರೆಸ್ಡ್ ಬೈ ಅಂತ ಕೊಟ್ಟು they have given some 4 options, which is that D, N ಮತ್ತು S ಅನ್ನೋ ಟರ್ಮಿನಾಲಜೀಸ್ ಕೊಟ್ಟಿದ್ದಾರೆ. ಬಟ್ ಯು ಡೋಂಟ್ ನೋ ವಾಟ್ ಆರ್ ದೋಸ್ ಟರ್ಮಿನಾಲಜೀಸ್. ಇಟ್ಸ್ ವೆರಿ ಮಚ್ ಇಂಪಾರ್ಟೆಂಟ್ ಟು ನೋ ದಿಸ್ ಟರ್ಮಿನಾಲಜೀಸ್. ವೆರಾಸ್ ಡಿ ಅಂತ ಅಂದರೆ ಡೆನ್ಸಿಟಿನ ರೆಪ್ರೆಸೆಂಟ್ ಮಾಡುತ್ತೆ. ಎನ್ ಅಂತ ಅಂದರೆ ನಂಬರ್ ಆಫ್ ಇಂಡಿವಿಜುವಲ್ಸ್ ಆರ್ ಪಾಪ್ಯುಲೇಷನ್ ಸೈಜ್ನ ರೆಪ್ರೆಸೆಂಟ್ ಮಾಡುತ್ತೆ. ಆ್ಯಂಡ್ ಎಸ್ ಇಟ್ ರೆಪ್ರೆಸೆಂಟ್ಸ್ ದ ಸ್ಪೇಸ್ ವಿಚ್ ರೆಫರ್ಸ್ ಟು ಏರಿಯಾ ಆರ್ ವಾಲ್ಯೂಮ್ ರೆಪ್ರೆಸೆಂಟ್ ಮಾಡುತ್ತೆ. Density is nothing but you are dividing the area by something. You are dividing some number divided by the area. ಕರೆಕ್ಟ್ ಅಲ್ವಾ? ಸೊ ಡಿವಿಷನ್ ಇರೋದು ಸರಿಯಾದ ಉತ್ತರ ಆಗುತ್ತೆ. ವೇರ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಡಿ ಇಸ್ ಈಕ್ವಲ್ಸ್ ಟು ಎನ್ ಬೈ ಎಸ್ ಆಗುತ್ತೆ. ಡೆನ್ಸಿಟಿ ಈಸ್ ನಥಿಂಗ್ ಬಟ್ ದ ರೇಷಿಯೋ ಆಫ್ ನಂಬರ್ ಆಫ್ ಇಂಡಿವಿಜುವಲ್ಸ್ ಆರ್ ದ ಪಾಪ್ಯುಲೇಷನ್ ಸೈಜ್ ಡಿವೈಡೆಡ್ ಬೈ ದ ಏರಿಯಾ. ಇದನ್ನ ಪಾಪ್ಯುಲೇಷನ್ ಡೆನ್ಸಿಟಿ ಅಂತ ಕರಿತೀವಿ. ಕ್ವೆಶನ್ ನಂಬರ್ 8. ದ ಬಯೋಲಾಜಿಕಲ್ ಎಲಾಸ್ಟಿಕ್ ರೆಸಿಸ್ಟೆನ್ಸ್ ಇಸ್ ಅ ಮೆಷರ್ ಆಫ್ ದ ಆರ್ಗ್ಯಾನಿಸಮ್ಸ್ ಎಬಿಲಿಟಿ ಟು ರೆಡ್ಯೂಸ್ ಆರ್ ಪ್ರಿವೆಂಟ್ ಎಲಾಸ್ಟಿಕ್ ಸ್ಟ್ರೈನ್ ವೆನ್ ಎಕ್ಸ್ಪೋಸ್ ಟು ಎ ಪರ್ಟಿಕ್ಯುಲರ್ ಟೈಪ್ ಆಫ್ ಸ್ಟ್ರೆಸ್. ದಿಸ್ ಎಲಾಸ್ಟಿಕ್ ಸ್ಟ್ರೈನ್ ಈಸ್ ಅಂತ ಕ್ವೆಶನ್ ಇದೆ. ಸೊ ಈ ಕ್ವೆಶನಲ್ಲಿ ನೀವೇನು ಅರ್ಥ ಮಾಡ್ಕೋಬೇಕಂತ ಅಂದರೆ ವೆದರ್ ಇಟ್ ಈಸ್ ರಿವರ್ಸಿಬಲ್ ಆರ್ ಇರಿವರ್ಸಿಬಲ್ ಸ್ಟ್ರೈನ್ ಅಂತ. This can't be a neutral strain. Okay na, there is some changes happening, so your option neutral strain is eliminated. Okay na, next one ಅವ್ರು ಏನಂತ ಹೇಳ್ತಿದ್ದಾರೆ ಅಂತಂದರೆ something is preventing to when the particular organism is exposed to some kind of stress ಅಂತಂದರೆ it is preventing the organism to ಎಕ್ಸ್ಪೀರಿಯನ್ಸ್ ದಟ್ ಸ್ಟ್ರೆಸ್ ಅಂತ ಹೇಳ್ತಿದ್ದಾರೆ.
which is nothing but it is some kind of elastic, meaning it is reversible strain. So it can be of the either two options, completely reversible strain or partially reversible strain. ಇದು ಕರೆಕ್ಟ್ ಆನ್ಸರ್ ಏನಾಗುತ್ತೆ ಅಂತ ನೀವೇ ಕಮೆಂಟ್ ಮಾಡಿ. ನೆಕ್ಸ್ಟ್ ಒನ್, ಕ್ವೆಶ್ಚನ್ ನಂಬರ್ 9. ವಿಚ್ ಟೈಪ್ ಆಫ್ ಫಾರೆಸ್ಟ್ ಕವರ್ ಮ್ಯಾಕ್ಸಿಮಮ್ ಏರಿಯಾ ಇನ್ ಆರ್ ಕಂಟ್ರಿ? ಸೊ ಇದಕ್ಕೆ ಕರೆಕ್ಟ್ ಆನ್ಸರ್ ಬಂದು ಟ್ರಾಪಿಕಲ್ ಮಾಯ್ಸ್ಟ್ ಡೆಸಿಡಿಯಸ್ ಫಾರೆಸ್ಟ್, ಆಪ್ಷನ್ ಬಿ. ಇದರಲ್ಲಿ ನಿಮಗೆ ಡಿಫ್ರೆಂಟ್ ಕ್ವೆಶನ್ ಕೂಡ ಕೇಳ್ಬೋದು, ಲೈಕ್ ಅರೇಂಜ್ ದ ಫಾಲೋಯಿಂಗ್ ಆಪ್ಷನ್ಸ್ ಇನ್ ಅಸೆಂಡಿಂಗ್ ಆರ್ಡರ್, ಡಿಸೆಂಡಿಂಗ್ ಆರ್ಡರ್, ಎನಿಥಿಂಗ್ ಮೈಟ್ ಬಿ ದ ಕ್ವೆಶನ್ಸ್. ಆರ್ ರೀಸೆಂಟಾಗಿ 2023 FRI ರಿಪೋರ್ಟ್ ಬಂತು, ಅಂದರೆ ಫಾರೆಸ್ಟ್ ರಿಪೋರ್ಟ್ ಬಂತು ಇಂಡಿಯಾದು. ಸೊ ರಿಗಾರ್ಡಿಂಗ್ ದ್ಯಾಟ್ ಏರಿಯಾ ವೈಸ್ ಫಾರೆಸ್ಟ್ ಕವರ್ನ ಕೇಳ್ಬೋದು, ಆರ್ ಪರ್ಸೆಂಟೇಜ್ ವೈಸ್ ಫಾರೆಸ್ಟ್ ಕವರ್ನ ಕೇಳ್ಬೋದು. ಸೊ ಫಾರ್ ಎಕ್ಸಾಂಪಲ್ ಏರಿಯಾ ವೈಸ್ ಫಾರೆಸ್ಟ್ ಕವರ್ ಕೇಳಿದ್ರೆ ವಿಚ್ ಸ್ಟೇಟ್ ಈಸ್ ಹ್ಯಾವಿಂಗ್ ದ ಏರಿಯಾ ವೈಸ್ ಹೈಯೆಸ್ಟ್ ಕವರ್, ಲೈಕ್ ಡಿಸೆಂಡಿಂಗ್ ಆರ್ಡರ್ನಲ್ಲಿ ಬರೀರಿ ಅಂತಂದರೆ ಮಧ್ಯಪ್ರದೇಶ್ ಈಸ್ ಹ್ಯಾವಿಂಗ್ ದ ಹೈಯೆಸ್ಟ್ ಫಾರೆಸ್ಟ್ ಕವರ್, ದೆನ್ ಕಮ್ಸ್ ಅರುಣಾಚಲ್ ಪ್ರದೇಶ್ ಬರುತ್ತೆ, ಆ್ಯಂಡ್ ದೆನ್ ಛತ್ತೀಸ್ಗಢ ಬರುತ್ತೆ. ವೆರಾಸ್ ಪರ್ಸೆಂಟೇಜ್ ವೈಸ್ ಕೇಳಿದ್ರೆ ದ ಸ್ಮಾಲರ್ ಸ್ಟೇಟ್, ರಿಮೆಂಬರ್ ಲೈಕ್ ದಿಸ್, ಲೈಕ್ ದ ಸ್ಮಾಲರ್ ಸ್ಟೇಟ್ ಹ್ಯಾವಿಂಗ್ ದ ಹೈಯೆಸ್ಟ್ ಫಾರೆಸ್ಟ್ ಕವರ್. ಎಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು ನಾವು ಸ್ಮಾಲರ್ ಸ್ಟೇಟ್ಸ್ ಅಂತ ಅಂದರೆ ಲಕ್ಷದ್ವೀಪ್, ಮಿಜೋರಾಂ, ಅಂಡಮಾನ್ ನಿಕೋಬಾರ್ ಐಲ್ಯಾಂಡ್ಸ್, ಈ ಥರ. ಓಕೆನಾ? ನೆಕ್ಸ್ಟ್ ಕ್ವೆಶನ್. ಸೊ ಡ್ಯೂರಿಂಗ್ ದ ಪಾಸ್ಟ್ 100 years, mean global annual temperature has, ಸೊ ವಿ ಆಲ್ ಹ್ಯಾವ್ ರೆಡ್ ನ್ಯೂಸ್ ಅಬೌಟ್ ಗ್ಲೋಬಲ್ ವಾರ್ಮಿಂಗ್ ಬಗ್ಗೆ ಯಾವಾಗಲೂ ಕೇಳ್ತಾನೆ ಇರ್ತೀವಿ. ಇಟ್ಸ್ ಲೈಕ್ ಆಲ್ವೇಸ್ ಆನ್ ನ್ಯೂಸ್ ಅಂತಲೇ ಹೇಳ್ಬೋದು ಈ ಟಾಪಿಕ್ ಅಂತೂ. ಸೊ ದ ಗ್ಲೋಬಲ್ ಆ್ಯನ್ಯುವಲ್ ಟೆಂಪರೇಚರ್ ಬಂದು ಯಾವಾಗಲೂ ಇನ್ಕ್ರೀಸ್ ಆಗ್ತಿದೆ. ಸೊ ಡಿಕ್ರೀಸಸ್ ಬೈ 5 degrees centigrade or decreases by 0.5 degrees centigrade, these two options get eliminated easily. ಓಕೆನಾ? ನೆಕ್ಸ್ಟ್ ಉಳ್ಕೊಳ್ಳೋ ಆಪ್ಷನ್ ಏನು, ಇನ್ಕ್ರೀಸ್ ಬೈ 5 degrees centigrade ಆ್ಯಂಡ್ 0.5 degrees centigrade. ಯೂಶ್ವಲಿ ಏನಾಗ್ತಾ ಇದೆ, ಟೆಂಪ್ರೇಚರ್ ಬಂದು ತುಂಬಾ ಜಾಸ್ತಿ ಆಗಿದೆ. ಸೊ 5 degrees centigrade ಅಂದರೆ ಇಟ್ ಈಸ್ ಲೈಕ್ ಟೂ ಮಚ್ ಅಂತಲೇ ಹೇಳ್ಬೋದು. ಅಂದರೆ ನೀವೇ ಟೆಂಪರೇಚರ್ನ ಎಕ್ಸ್ಪೀರಿಯನ್ಸ್ ಮಾಡಿದಾಗ ಗೊತ್ತಾಗತ್ತಲ್ವಾ. ಸೊ ಇಟ್ಸ್ ಮೀನ್ ಅಂತ ಕೇಳ್ತಿದ್ದಾರೆ. ಮೀನ್ ಅಂತ ಅಂದರೆ ಇಟ್ ಹ್ಯಾಸ್ ಬಿನ್ ಇನ್ಕ್ರೀಸ್ ಬೈ 0.5 degrees centigrade. ಓಕೆನಾ? ಕರೆಕ್ಟ್ ಆನ್ಸರ್, ದಿಸ್ ದ ಕರೆಕ್ಟ್ ಆನ್ಸರ್. ಸೊ ನಿಮ್ಮ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆ್ಯಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಥ್ಯಾಂಕ್ ಯು, ಟೇಕ್ ಕೇರ್, ಬಾಯ್.